ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ಗುರು. ನಾವಿದ್ದೀವಿ ಇವಾಗ ಗುಂಡ್ಲುಪೇಟೆ. ವೆಲ್ಕಮ್ ಟು ಬಂಡೀಪುರ ಸ್ನೇಹಿತರೆ. ಲಾಸ್ಟ್ ಟೈಮ್ ಒಂದ್ಸರಿ ಗುರು, ಅವಾಗಲೇ ಒಂದು 7-8 ತಿಂಗಳು ಆಗೈತೆ. ನೈಟ್ ಟೈಮ್ ಬಂದಿದೆ, ಸಿಗಾಬಡೆ ಭಯ ಇತ್ತು ಗುರು. ನೈಟ್ ಟೈಮ್ ಒಬ್ಬನೇ ಬಂದಿದೆ ಗುರು. ಹಿಂದ್ಗಡೆ ತಿರುಗಿ ನೋಡ್ತೀನಿ, ಯಾವುದು ಕಾರ್ ಇಲ್ಲ, ಮುಂದ್ಗಡೆನೇ ಯಾವುದು ಕಾರ್ ಇಲ್ಲ. ಎಷ್ಟು ಭಯ ಆಗೋದು ಗೊತ್ತಾ ಅವಾಗ. ಒಂದು 8 ಗಂಟೆ ಇರ್ಬೋದು ಅವಾಗ. ಆ ಟೈಮಿಂಗ್ಸು ಎಷ್ಟು ಭಯ ಆಗೋದು ಗೊತ್ತಾ. ಯಾವುದಾದ್ರೂ ಆನೆಗಿನೇ ಬಂದ್ಬಿಡ್ರಿ ಏನು ಗುರು ಮಾಡೋದ ಅಂತ. ಅಪ್ಪ ಮತ್ತೆ ಇವಾಗ ಹೋಗ್ತಾ ಇದೀವಿ. ನಿಮ್ಗೆ ಯಾವಾಗಲೇ ಹೇಳ್ದೆ, ಏನು ಪ್ಲಾನ್ ಇಲ್ಲ, ಎಲ್ಲಿ ಹೋಗ್ತಾ ಇದೀವಿ ಏನು ಅಂತ ಗೊತ್ತಿಲ್ಲ. ನಮ್ಮ ಗುಂಡ್ಲುಪೇಟೆ ಕಡೆ ಬರ್ತಾ ಇದೀವಿ ಅಂತ ಮತ್ತೆ ಪ್ಲಾನ್ ಆಯ್ತು. ಇವಾಗ ಪ್ಲಾನ್ ಅಂತ ಏನಿಲ್ಲ, ಈ ಕಡೆಯಿಂದ ಆ ಕಡೆಗೆ ಹೋಗಿ ಆ ಕಡೆ ಪಾಡ್ರ ಮುಡ್ಸ್ಕೊಂಡು ವಾಪಸ್ ಹಿಂಗೆ ಬಂದ್ಬಿಡೋದ ಅಷ್ಟೇನೆ. ಯಾವ್ದಾದ್ರು ಪ್ರಾಣಿ ಸಿಕ್ಕಿದ್ರೆ ನೋಡೋದ ಗುರು, ನಮ್ಮ ಲಕ್ಕು ಗೊತ್ತಿಲ್ಲ. ಅಲ್ಲಲ್ಲಿ ಹಂಸು ಸಿಗಾಬಡೆ ಇದೆ. ಕೆಲವೊಬ್ಬರಿಗೆ ಸಫಾರಿಗೆ ಹೋದ್ರೆ ಪ್ರಾಣಿಗಳು ಸಿಗ್ತವೆ, ಹುಲಿ ಮತ್ತೆ ಆನೆಗಳೆಲ್ಲ, ಜಿಂಕೆಗಳೆಲ್ಲ. ಕೆಲವೊಬ್ಬರಿಗೆ ರೋಡಲ್ಲೇ ಸಿಕ್ಬಿಡ್ತವೆ ಗುರು, ಅದೇ ಅವ್ರ ಲಕ್ಕು. ಕೋತಿಗಳೆಲ್ಲ ಇದೆ ಇಲ್ಲಿ. ಪಾಪ ಏನೋ ಫುಡ್ ಗಿಟ್ ತರಬೇಕಂತ ಆಸೆ, ಆದರೆ ಇಲ್ಲಿ ಏನು ಹಾಕಂಗಿಲ್ಲ. ಕಾಡೊಳಗಡೆ ಮತ್ತೆ ಬೈಕೆಲ್ಲ ನಿಲ್ಸ್ಕೊಂಡು ಪ್ರಾಣಿಗಳಿಗೇನು ಫುಡ್ ಕೊಡೋಂಗಿಲ್ಲ. ಅಲ್ಲೆಲ್ಲ ಕಾಣ್ತಾ ಇದ್ದ ಜಿಂಕೆಗಳೆಲ್ಲ ಸ್ನೇಹಿತರೆ, ಅಲ್ಲೆಲ್ಲ ನಿಮಗೆ ಕಾಣ್ತಾ ಇರ್ಬೋದು. ಫಸ್ಟು ಕೋತಿಗಳು, ಆಮೇಲೆ ಜಿಂಕೆಗಳು. ನೆಕ್ಸ್ಟು ಆನೆ ಸಿಕ್ಕಿದ್ರೆ ಸಿಗ್ಬೋದು ಬೆಳಗಿನ ಟೈಮಾ. ಓಕೆ, ಎಲ್ಲೂ ಗಾಡಿಗಳು ನಿಲ್ಸಂಗಿಲ್ಲ. ಫೈನ್ ಹಾಕ್ತಾರೆ ಗುರು ಮಧ್ಯದಲ್ಲಿ ಎಲ್ಲಾದ್ರೂ ಗಾಡಿಗಳು ನಿಲ್ಸಿದ್ರೆ. ಅದಕ್ಕೆ ನಾವು ನಿಲ್ಸೋದೇ ಬೇಡ ಗುರು. ಆಲ್ಮೋಸ್ಟ್ ಸಿಕ್ಕಿದ್ರೆ ನೋಡೋದ, ನಮ್ಮ ಅದೃಷ್ಟ. ಸಿಕ್ಕಿದ್ರೆ ಆನೆ ಹುಲಿ ಯಾವ್ದು ಸಿಗುತ್ತೆ ನೋಡೋದ. ಇಷ್ಟೊಂದು ಲೋಡ್ ಗಾಡಿ ನೋಡುಗರು, ಎಷ್ಟೊಂದು ನಿಧಾನಕ್ಕೆ ಹೋಗ್ತಾ ಇದೆ. ವನ್ಯಜೀವಿಗಳ ರಸ್ತೆ ದಾಟುತ್ತವೆ, ನಿಧಾನವಾಗಿ ಚಲಿಸಿ. ಹೌದು ಸ್ನೇಹಿತರೆ, ಇಲ್ಲೆಲ್ಲ ಕಾಡು ಪ್ರಾಣಿಗಳೆಲ್ಲ ದಾಟ್ತಾ ಇರ್ತವೆ ರಸ್ತೆಗಳನ್ನ. 5:45 ಆಗೈತೆ ಸ್ನೇಹಿತರೆ. ಇವಾಗ ಬರ್ತಾವ ಪ್ರಾಣಿಗಳು, ಗೊತ್ತಿಲ್ಲ ಗುರು. ಇನ್ನು ಲೇಟ್ ಆಗಬೇಕು ಆ ಕಡೆ ಈ ಕಡೆ ಅಂತ ದಾಟಬೇಕಂದ್ರೆ. ಆವಾಗ ಪ್ರಾಣಿಗಳು ಆ ಕಡೆ ಈ ಕಡೆ ಅಂತ ದಾಟ್ತಾ ಇರ್ತವೆ. ಯಪ್ಪ ಭಯ ಆಗುತ್ತೆ ಇವರು. ಹುಲಿಗಿಲಿ ಸಿಕ್ಕು ಅಟ್ಯಾಕ್ ಮಾಡಿಬಿಟ್ರೆ. ನಾವು ಬೇರೆ ಬೈಕಲ್ಲಿ ಹೋಗ್ತಾ ಇದ್ದೀವಿ, ಕಾರಲ್ಲಿ ಹೋಗೋರ್ದು ಏನಿಲ್ಲ, ಬಚಾವಾಗ್ಬಿಡ್ತಾರೆ ಗುರು. ನಾವು ಬೈಕಲ್ಲಿ ಹೋಗ್ತಾ ಇದ್ದೀವಿ, ಪಟ್ಟತ್ತ ಬಂದು ಕತ್ತ ಹಿಡಿದ್ಬಿಟ್ರೆ ಎಗ್ರಿ ಏನು ಮಾಡೋದ. ನಮ್ಮನ್ನ ಲೈಫ್ ಇಷ್ಟೇನೆ ಅಂತ ಸಾಯೋದ ಅಷ್ಟೇ, ಇದೇನಿಲ್ಲ. ಬದುಕಕ್ಕೂ ಎದುರುಬಾರ್ದು ಜೀವನದಲ್ಲಿ, ಸಾಯಕ್ಕೂ ಎದುರುಬಾರ್ದು ಗುರು. ಯಾವತ್ತಿದ್ರು ಸತ್ಯ ಸಾಯ್ತೀವಿ, ಯಾಕೆ ತಲೆ ಕೆಡ್ಸ್ಕೋಬೇಕು. ಅಷ್ಟೊತ್ತಿಂದ ಎಷ್ಟು ಖುಷಿಯಾಗಿದೆ ಗೊತ್ತಾ ಗುರು. ವಿಡಿಯೋ ಎಲ್ಲ ಚೆನ್ನಾಗೈತೆ ಅಂತ. ಆನೆಗಳು ಸಿಕ್ತು, ಕೋತಿಗಳು ಸಿಕ್ತು, ನವಿಲು ಸಿಕ್ತು, ಮತ್ತೆ ಜಿಂಕೆಗಳೆಲ್ಲ ಸಿಕ್ತು. ಹುಲಿ ಒಂದು ಸಿಕ್ಕಿರ್ಲಿಲ್ಲ ಗುರು. ಎಷ್ಟೊಂದು ಖುಷಿಯಾಗಿದೆ ಗೊತ್ತಾ. ಆನೆಗಳು ಸಿಕ್ಕ ತಕ್ಷಣ ಪಾಪ ಗುರು, 2 ಆನೆ ಒಂದು ಮರಿ 2 ಇತ್ತು. ಅವು ರೋಡ್ ಕ್ರಾಸ್ ಮಾಡೋಕ್ಕೆ ಅಂತ ಬಂತು, ಮತ್ತೆ ವಾಪಸ್ ಹೋಗ್ಬಿಡ್ತು. ಜನ ನೋಡಿ, ಇಲ್ಲೆಲ್ಲ ವೆಹಿಕಲ್ಸ್ ಎಲ್ಲ ನೋಡಿ, ಪಾಪ ಮರಿಗಳ ಮೇಲೆ ಎಷ್ಟೊಂದು ಪ್ರೀತಿ ಐತೆ. ಅದಕ್ಕೆ ಏನಾದ್ರು ಆಗ್ಬಿಡುತ್ತೇನೋ ಅನ್ನೋದೊಂದು ಭಯ, ಅದಕ್ಕೇ ವಾಪಸ್ ಹೋಯ್ತು ಅದು. ನಾವು ಇವಾಗ ಅಲ್ಲಿವರೆಗೂ, ಅದು ತಮಿಳ್ನಾಡು ಬಾರ್ಡ್ರ್ ಅಲ್ವಾ ಅದು, ಅಲ್ಲಿವರೆಗೂ ಹೋಗಿದ್ದು. ವಾಪಸ್ ಯೂಟರ್ನ್ ಅದೇ. ಏನು ಖುಷಿ ಆಯ್ತು ಗೊತ್ತಾ. ಆದರೆ ವಿಡಿಯೋ ಒಂದು ಎಕ್ಕೊಟ್ಟೋಯ್ತು ಅನ್ನೋದೊಂದೇ ಬೇಜಾರು ಗುರು. ನಿಮಗೆಲ್ಲ ವಿಡಿಯೋ ತೋರಿಸ್ಬೇಕಿತ್ತು, ಆ ವಿಡಿಯೋ ಎಲ್ಲ ನಿಮಗೆ ತೋರ್ಸೋಕ್ಕಾಗಲಿಲ್ಲವಲ್ಲ. ಆದರೆ ನಮಗೆ ಮಾತ್ರ ಖುಷಿ ಆಯ್ತು ಗುರು. ನಾವು ನೋಡಿದ್ವಿ, ಏನೋ ಎಂಜಾಯ್ ಮಾಡಿದ್ವಿ, ಏನೋ ಒಂಥರ ಖುಷಿ ಆಯಿತು ಪ್ರಾಣಿಗಳನ್ನೆಲ್ಲ ನೋಡಿ. ನಮ್ಮ ಬಂಡೀಪುರ ಅಂತಂದರೆ ಏನೋ ಒಂಥರ ಖುಷಿ ಗುರು. ನಮ್ಗೇನೋ ಫೀಲಿಂಗ್ ಇದ್ರೂ ನಾವು ಈ ಕಡೆ ಗುಂಡ್ಲುಪೇಟೆ ಸೈಡು, ಬಂಡೀಪುರ ಅಥವಾ ಯಾವುದಾದ್ರು ಗುಂಡ್ಲುಪೇಟೆ ಸೈಡ್ ಬೆಟ್ಟ ಗುಡ್ಡ ಹೋಗ್ಬಿಟ್ರೆ ಏನೋ ಒಂಥರ ಖುಷಿ ಆಗ್ಬಿಡುತ್ತೆ ನಮಗೆ. ನಿಮಗೆ ಆ ಖುಷಿನ ನಿಮಗೆ ಹೇಳಕ್ಕೋಬೇಕು ಅಂತ ವಿಡಿಯೋ ಎಲ್ಲ ಮಾಡಿದೆ ಗುರು. ಎಲ್ಲ ಎಕ್ಕೊಟ್ಟೋಯ್ತು ವಿಡಿಯೋ. ಬ್ಯಾಟ್ರಿ ಎಲ್ಲ ಲೋ ಆಗಿ ಆಫ್ ಆಗ್ಬಿಟ್ಟೈತೆ. ಅದು ನಮ್ಮ ಗಮನಕ್ಕೆ ಬಂದಿಲ್ಲ, ಏನು ಮಾಡೋಕ್ಕಾಗಲ್ಲ. ಇವೆಲ್ಲ ಇದ್ದಿದ್ದೆ ನಮ್ಮ ಲೈಫಲ್ಲಿ. ಎಷ್ಟೋ ಸರಿ ಬ್ಯಾಟ್ರಿ ಎಲ್ಲ ಲೋ ಆಗಿರುತ್ತೆ, ಇಲ್ಲ ಕೆಲವೊಂದು ಸರಿ ವಾಯ್ಸ್ ಎಲ್ಲ ಮ್ಯೂಟ್ ಆಗಿಬಿಟ್ಟಿರುತ್ತೆ, ವಾಯ್ಸೇ ಬಂದಿರಲ್ಲ. ಅವೆಲ್ಲ ಕಾಮನ್ ಗುರು, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟು ಸರಿಪಡ್ಸ್ಕೊಳ್ಳೋದಂತೇನಿಲ್ಲ, ಈ ಥರ ಆಯ್ತಾ ಇರುತ್ತೆ ಗುರು. ಯಾವಾಗಲಾದ್ರು ನಮಗೆ ಗೊತ್ತೇ ಇರಲ್ಲ, ಬ್ಯಾಟ್ರಿ ಲೋ ಆಗೈತೆ ಆಫ್ ಆಗೈತೆ ಅಂತಲೇ ಗೊತ್ತೇ ಇರಲ್ಲ. ನಾವೇನೋ ಮಾತಾಡ್ಕೊಂಡು ವಿಡಿಯೋ ಆಗ್ತಾ ಇದೆ ಅಂದ್ಕೊಂಡು ಆ ವಿಡಿಯೋ ಈ ವಿಡಿಯೋ ಎಲ್ಲ ಮಾತಾಡ್ಕೊಂಡು ಹೋಗಿರ್ತೀವಿ. ಅಲ್ಲ ಸ್ನೇಹಿತರೆ, ನಾವು ಯೂಟ್ಯೂಬ್ ನೋಡ್ಕೊಂಡು ಬಂದ್ವಿ ಗುರು. ಮತ್ತೆ ಆನೆಗಳು ಬಂದ್ಬಿಟ್ಟೈತೆ ಇಲ್ಲೇನೆ. ನಾವು ಆವಾಗಲೇ
ಯಪ್ಪ ಓಡ್ಗಿಟ್ಟು ಬಂದ್ಬಿಟ್ರೆ ಗುರು, ಇದನ್ನ ತಿರುಗ್ಸೋಕ್ಕೂ ಆಗಲ್ಲ, ಆಮೇಲೆ ಕಾಲು ಇಡ್ಸಲ್ಲ ಇದಕ್ಕೆ ನಮಗೆ. ಏನು ಮಾಡೋದು, ಆ ಕಡೆನೂ ಕಾರ್ಗಳು ನಿಂತೈತೆ, ನಾವು ಈ ಕಡೆ ನಿಂತಿದ್ದೀವಿ. ಯಪ್ಪ ಆಪೋಸಿಟ್ ಅವನು ಬರದೇ ಇದ್ರೆ ಸರಿ ಗುರು, ನಾವು ಆವಾಗಲೇ ಯೂ ಟರ್ನ್ ಮಾಡ್ಕೊಂಡು ಹೋದ್ವಿ. ಆದರೂ ಈ ಕಾರ್ನ ಅವ್ನು ಧೈರ್ಯ ಮಾಡ್ಕೊಂಡು ಹೋಗ್ತಾವನೆ ಗುರು. ಕಾರಲ್ಲಿ ಅವನೇ ಸೇಫ್ಟಿ, ಅವನಿಗೆ ನಮಗೆ ಬೈಕೆ ಭಯ. ಯಪ್ಪ ತಿರುಗ್ತೈತೆ ಗುರು, ಏನು ಮಾಡೋದ ಪಾಪ, ತಾಡ್ಕೊಬಿಡ್ಲಿ ಗುರು. ಅವಕ್ಕೂ ಪಾಪ ಗಾಬರಿ ಇರುತ್ತೆ ಸ್ನೇಹಿತರೆ, ಏನು ಮಾಡೋದ. ಕಾರ್ನೇ ಎತ್ತಿ ಬಿಸಿ ಹಾಕ್ಬಿಡುತ್ತೆ ಗುರು, ಇನ್ನು ನಮ್ಮ ಬೈಕ್ ಯಾವ ಲೆಕ್ಕ ಅದಕ್ಕೆ ಅಲ್ವಾ. ಫುಲ್ ಗಾಸಾಗ್ಬಿಟ್ಟಿರುತ್ತೆ. ಈ ಕಡೆ ಎಲ್ಲಾದರೂ ಇದೆಯಾ ನೋಡಪ್ಪ, ನಾವು ಅಲ್ಲಿ ಇತ್ಕೊಳಕ್ಕೆ ಹೋಗಿ ಈ ಕಡೆ ಬಂದುಬಿಟ್ರೆ ಹೋಗ್ಬಿಡೋದಾ. ಸ್ನೇಹಿತರೆ ಒಳಗಡೆ ಹೋಗ್ತಾ ಇದೆ, ನಾವು ಸ್ವಲ್ಪ ಧೈರ್ಯ ಮಾಡಿ ಹೋಗ್ತಾ ಇದ್ದೀವಿ ಗುರು. ಹಿಂಗೆ ತಿರುಗ್ತೈತೆ ಕಾಡಾನೆ ಗುರು, ಯಪ್ಪ ಭಯ ಆಗ್ತೈತೆ ಸ್ನೇಹಿತರೆ. ಇನ್ನೊಂದು ಆನೆ ನಾವು ಆನೆ ನೋಡ್ತಾ ಈ ಸೈಡಿಗೆ ಬಂದ್ಬಿಟ್ಟಿದ್ವಿ ಗುರು. ಕಾರೆಲ್ಲ ಜಾಮ್ ಆಗೈತೆ, ಇಲ್ಲ ಹೋಗ್ತಾ ಇಲ್ಲ ಮುಂದ್ಗಡೆ ಅವ್ರು ಯಾರು. ನಾವು ಆನೆ ನೋಡ್ತಾ ಫುಟ್ಪಾತ್ ಇಳಿದು ಬಿಟ್ಟಿದ್ವಿ. ಇವಾಗ ಕ್ವಾಟ್ಲೆ ಬಿದ್ದಿದ್ರೆ ಗ್ಯಾರಂಟಿ ಗುರು ಸರಿಯಾಗಿ ಬೀಳೋದು. ಆದ್ರೂ ಏನೋ ಒಂಥರ ಖುಷಿ ಗುರು ಆನೆಗಳು ನೋಡಿದಾಗ. ಇಲ್ಲೆಲ್ಲ ಜಿಕ್ಕೆಗಳೈತೆ. ನಾವು ಈ ಕಡೆಯಿಂದ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ವಿಡಿಯೋ ಆಗಿದೆ, ಆದರೆ ಬ್ಯಾಟ್ರಿ ಲೋ ಆಗಿ ಹೊಗೆ ಹಾಕ್ಸ್ಕೊಂಡಿತ್ತು. ಇವಾಗ ಮತ್ತೆ ಸಿಕ್ತು, ಆದರೆ ಇನ್ನೆರಡು ಆನೆ ಸಿಗ್ಲಿಲ್ಲ, ಒಂದು ಮರಿ ಮತ್ತೆ ಇನ್ನೊಂದು ಅದ್ರ ತಾಯಿ ಅನ್ಸುತ್ತೆ, ಇದು ಸಿಗ್ಲಿಲ್ಲ. ಈ ಕಡೆ ಇಲ್ಲೆಲ್ಲ ಜಿಂಕೆಗಳೆಲ್ಲ ಮೇಯ್ತಾ ಐತೆ ಗುರು. ಇವೆಲ್ಲ ಪಾಪ ಎಷ್ಟು ಚೆನ್ನಾಗಿ ಮೇಯ್ತಾ ಇದ್ದ. ನಾವೇನೋ ಅನ್ಕೊಂಡಿರ್ತೀವಿ ನಾವು ಮನುಷ್ಯರು, ನಾವು ಸಾಯೋವರೆಗೂ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಬದುಕ್ತಾ ಇರ್ತೀವಿ. ಆದರೆ ಈ ಪ್ರಾಣಿಗಳೆಲ್ಲ ಪಾಪ ಯಾವುದ್ಯಾವುದೋ ಮಾಂಸಾಹಾರಿ ಪ್ರಾಣಿಗಳಿಗೆ ಆಹಾರ ಆಗ್ತಾವ ಗೊತ್ತಿಲ್ಲ. ಆದ್ರೂ ಒಳ್ಳೆ ಮಜಾ ಇತ್ತು. ಇಳಿದ್ಬಿಟ್ಟಿದ್ದು ಕೆಳಗಡೆಗೆ, ಏನೋ ಒಂಥರ ಖುಷಿ ಗುರು. ಅಯ್ಯೋ ಕಂದಗಳ, ಯಾವ್ದ್ಯಾವ್ದು ಪ್ರಾಣಿಗಳಿಗೆ ಆಹಾರ ಆಗ್ತಿರೋ ನೀವೆಲ್ಲ. ಯಾರು ಬಂದು ಎತ್ಕೊಂಡು ಹೋಗ್ತಾರೋ, ಯಾವ ಪ್ರಾಣಿ ತಿಂದಾಕ್ಬಿಡುತ್ತೋ, ಇದೇ ಭಯ ಇರುತ್ತೆ ಗುರು. ಅದೇ ಭಯದಲ್ಲಿ ಬದುಕ್ತವೆ ಪ್ರಾಣಿಗಳು. ಪಾಪ ಈಗ ಹುಟ್ಟಿರೋ ಮರಿಗಳು ಏನೇ ಆಗಲಿ ಏನು ಮಾಡೋಕ್ಕಾಗಲ್ಲ. ಅಂದರೆ ಈ ಪ್ರಕೃತಿನೇ ಹಾಗೆ ಅನಿಸುತ್ತೆ ಸ್ನೇಹಿತರೆ. ಫಸ್ಟ್ ನೋಡೋದು ಆನೆ ನೋಡಿದ್ವಲ್ಲ ಫಸ್ಟು, ಅದು ರೆಕಾರ್ಡ್ ಆಗಿದ್ರೆ ಚೆನ್ನಾಗಿರುತ್ತೆ. ಎರಡು ಮತ್ತೆ ಮರಿಯಾಣ ಇದ್ವಲ್ಲ, ನಾನು ಅಬ್ಸರ್ವ್ ಮಾಡಿಲ್ಲ, ವಿಡಿಯೋ ಆಫ್ ಆಗ್ಬಿಟ್ಟಿದೆ ಅದು ಗೊತ್ತಿಲ್ಲ. ಅದೇನ ಮನೇಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಯ್ತ. ರೋಡ್ ದಾಟಬೇಕು, ಅದಕ್ಕೆ ವೆಯ್ಟ್ ಮಾಡ್ತೈತೆ, ಸ್ಲೋ ಮಾಡಿಬಿಡೋದ. ಹೋಗು ಕಂದ ಹೋಗು ಕಂದ, ನೀನು ಹೋಗಲ್ಲ. ಆನೆಗಳು, ಯಪ್ಪ ಕಾಡಾನೆಗಳು ಗುರು. ಸ್ನೇಹಿತರೆ ಎರಡು ಒಂದು ಮರಿ ಐತೆ, ಕೊನೆಗೂ ಆನೆಗಳು ಕಚ್ಕತ್ತು ಗುರು. ಹುಲಿ ಒಂದೇ ಬಾಕಿ ಇರೋದು, ಆನೆ ಸಿಗಲ್ಲ ಅನ್ಕೊಂಡಿದ್ವಿ ಸ್ನೇಹಿತರೆ, ಪಕ್ಕ ಆನೆ ಸಿಕ್ಬಿಡ್ತು ಗುರು. ಹುಲಿ ಒಂದೇ ಬಾಕಿ ಇರೋದು. ಹುಲಿ ಸಿಗುತ್ತಾ ಏನೋ ಗೊತ್ತಿಲ್ಲ ಗುರು. ಪಾಪ ಆನೆಗಳು ರೋಡ್ ಕ್ರಾಸ್ ಮಾಡಕ್ ಬಂತು, ಪಾಪ ಮರಿ ಇತ್ತು ಗುರು. ಮರಿಗಿರಿಗೆ ಏನಾದ್ರು ತೊಂದರೆ ಆಗ್ಬಿಡುತ್ತೆ ಅಂದ್ಬಿಟ್ಟು ವಾಪಸ್ ಹಿಂದೆನೆ ತಿರುಗ್ಬಿಡ್ತು ಆನೆಗಳು. ಅವು ಪಾಪ ಅದ್ರ ಮರಿಗಳನ್ನ ಕಾಪಾಡ್ಕೋಬೇಕು ಅನ್ನೋದು ಒಂದು ಫೀಲಿಂಗ್ ಇರುತ್ತಲ್ಲ ಗುರು, ಅದಕ್ಕೆ ಆಡ್ಸಪ್ ನಿಜವಾಗ್ಲೂ. ಅದು ಮನುಷ್ಯ ಅಂತಲ್ಲ, ಪ್ರಾಣಿಗಳಲ್ಲೂ ಆ ಮನೋಭಾವನೆ ಐತೆ. ನಿಜವಾಗ್ಲೂ ಈ ಪ್ರಾಣಿಗಳು ಇನ್ನೂ ಜಾಸ್ತಿ ಆಗಬೇಕು. ಆದರೆ ಈ ಪ್ರಾಣಿಗಳಿಗೆ ಈ ಕಾಡಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕು ಗುರು. ಈ ಕುಡಿಯೋಕ್ಕೆ ನೀರೇ ಆಗಲಿ, ಅದಕ್ಕೆ ಫುಡ್ಡೇ ಆಗಲಿ, ಏನೇ ಆದರೂ ವ್ಯವಸ್ಥೆ ಮಾಡಿಕೊಡ್ಬೇಕು ಅದಕ್ಕೆ. ಇಲ್ಲ ಅಂದರೆ ಏನಾಗ್ಬಿಡುತ್ತೆ, ಜನ ವಾಸ ಮಾಡೋ ಅಂಥ ಸ್ಥಳಕ್ಕೆ ಬಂದ್ಬಿಡ್ತವೆ. ಅವು ನೀರಿಲ್ಲ, ಅದಕ್ಕೆ ಫುಡ್ ಇಲ್ಲ ಅಂತಂದಾಗ ಏನು ಮಾಡ್ತವೆ, ಊರ ಕಡೆಗೆ ಬಂದ್ಬಿಡ್ತವೆ. ಬೇಸಿಗೆ ಇರುತ್ತಲ್ಲ ಸ್ನೇಹಿತರೆ, ಆ ಟೈಮಲ್ಲಿ ಪಾಪ ಅವಕ್ಕೆ ಫುಡ್ಡು ಮತ್ತು ನೀರಿನ ವ್ಯವಸ್ಥೆ ಇವೆರಡು ಇದ್ದರೆ ಸಾಕು ಗುರು. ಇನ್ನೆಲ್ಲೂ ನಿಮಗೆ ಹೊರಗಡೆ ಬರೋದೇ ಇಲ್ಲ ಪ್ರಾಣಿಗಳು. ನಿಮಗೆ ನೀರು ಯಾವಾಗ ಕಂಟ್ರೋಲ್ ಆಗುತ್ತೆ, ನೀರೇ ಸಿಗಲ್ಲ ಈ ಕಾಡಲ್ಲಿ ಅಂತ ಹೇಳಿದಾಗ್ಲೇ ಅವು ಕಾಡಿಂದ ಹೊರಗಡೆ ನಾಡಿಗೆ ಬರೋದು. ನಮಗೆ ನೋಡಿ ಎಷ್ಟೊಂದು ಖುಷಿ ಆಗುತ್ತೆ ಕಾಡಲ್ಲಿ ನೋಡಿದಾಗ ಪ್ರಾಣಿಗಳನ್ನ. ಈ ಕಥೆಗಳಲ್ಲಿ ಓದ್ತಾ ಇರ್ತೀವಿ, ಡೈನೋಸಾರಸ್ಸು, ಕಿಂಗ್ ಕಾಂಗು, ಈ ಥರ ಮೂವಿಗಳನ್ನೆಲ್ಲ ನೋಡಿದಾಗ ಇಷ್ಟೊಂದು ಪ್ರಾಣಿಗಳಿದ್ವು, ಇಷ್ಟೊಂದು ದೈತ್ಯ ಪ್ರಾಣಿಗಳು ಅಂತ ಅನ್ಸುತ್ತೆ. ಆನೆಗಳು ನೋಡ್ತೀವಲ್ಲ ಅವಾಗ ಅನ್ಸುತ್ತೆ ಎಷ್ಟೊಂದು ದೈತ್ಯವಾದ ಪ್ರಾಣಿಗಳು ಇದನ್ನ ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ ಅವೆಲ್ಲ ಇದ್ದಿದ್ರೆ ಎಷ್ಟೊಂದು ಚೆನ್ನಾಗಿರೋದು ಗುರು.
ಅಂದ್ರೆ ಅವೆಲ್ಲ ನಮ್ಗೆ ನಾಡು ಒಳಗಡೆ ಬರಬಾರ್ದು, ಕಾಡು ಒಳಗಡೆ ಅದಕ್ಕೆ ಅವಕ್ಕೇನು ಅವಶ್ಯಕತೆ ಐತೆ ಅದೆಲ್ಲ ನಾವು ಪೂರೈಸ್ಕೊಟ್ಬಿಟ್ರೆ ಅವು ಎಲ್ಲ ನಾಡು ಒಳಗಡೆ ಬರೋದೇ ಇಲ್ಲ ಸ್ನೇಹಿತರೆ. ನಾವು ಯಾವಾಗ ಅದನ್ನ ಪೂರೈಸಲ್ಲ, ಕಾಡೆಲ್ಲ ಕಡಿತಾ ಹೋಗ್ತೀವಿ ಅಂತ ಹೇಳ್ತೀವಿ, ಅವಾಗ ಅವು ನಾಡಕ್ಕೆ ಬರ್ತವೆ. ನಾಡಕ್ಕೆ ಬಂದಾಗ ಮಾಮೂಲಿ ಮನುಷ್ಯರಿಗೆ ತೊಂದರೆ ಆಗೇ ಆಗುತ್ತೆ ಅಷ್ಟೇ. ನಾವು ಕಾಡಲ್ಲಿ ಇದ್ದಾಗಲೇ ಅವಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ಪೂರೈಸ್ಕೊಡ್ಬೇಕು. ಏನು ಸಗದಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ, ಅದು ಗುಡ್ಡ ಭಯಂಕರ ಸಕ್ಕದಾಗಿ ಕಾಣುತ್ತೆ ನಿಜವಾಗ್ಲೂ. ನೀವು ಯಾರೇ ಆದ್ರೂ ಯಾವಾಗಲೂ ನೀವು ಒಂದ್ಸರಿನೂ ಬಂಡೀಪುರ ಕಾಡಕ್ಕೆ ಬಂದಿಲ್ಲ ಅಂತಂದರೆ, ಇವಾಗ ಒಂದು 5-6 ಗಂಟೆ ಅನಿಸುತ್ತೆ ಸ್ನೇಹಿತರೆ, ಒಂದು 4 ಗಂಟೆ ಟೈಮಲ್ಲಿ ಬಂದ್ಬಿಡಿ. ಎಷ್ಟು ಸಖತ್ತಾಗಿರುತ್ತೆ ನಿಮಗೆ ವಾತಾವರಣ, ವೆದರು ಅಂದರೆ ತುಂಬ ಸೂಪರಾಗಿರುತ್ತೆ ಗುರು. ನಮ್ಮ ಬಂಡೀಪುರ ಕಾಡೆಲ್ಲ ಒಂದು ರೌಂಡ್ ಬಂದರೆ ಏನೋ ಒಂಥರ ಖುಷಿ, ರೋಡಲ್ಲಿ ಹೋದ್ರೇನೆ. ನಮ್ಗೆ ಅದಕ್ಕೇನೆ ಗುಂಡ್ಲುಪೇಟ ಎಲ್ಲ ತುಂಬ ಇಷ್ಟ ಆಗೋದು. ನಮ್ಮ ಗುಂಡ್ಲುಪೇಟೆಯಲ್ಲಿ ಗುರು ಬಂಡೀಪುರ ಕಾಡೈತೆ, ಆ ಕಡೆ ಈ ಕಡೆ ಯಾವ ಕಡೆ ದೇವಸ್ಥಾನಗಳೈತೆ, ಪಾರ್ವತಿ ಬೆಟ್ಟ ಐತೆ, ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಐತೆ ನಮ್ಮ ಗುಂಡ್ಲುಪೇಟೆ ಸುತ್ತಮುತ್ತ. ಮತ್ತೆ ಇನ್ಯಾವ್ದೈತೆ ಗುಂಡ್ಲುಪೇಟೆ ಹತ್ರ ದೇವಸ್ಥಾನಗಳು? ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಐತೆ. ಜಿಂಕೆಗಳೆಲ್ಲ ಇಲ್ಲೇ ಗುರು, ಇಲ್ಲೇ ಹುಲ್ಲೆಲ್ಲ ಮೇಯ್ತಾವೆ. ತುಂಬ ಖುಷಿ ಆಗುತ್ತೆ ನೋಡೋಕೆ, ಆದರೆ ನಿಂತ್ಕೊಂಡು ನೋಡಂಗಿಲ್ಲ. ಸ್ಲೋ ಆಗಿ ಹೋಗ್ಬೇಕು.